ರ್ಯಾದರ್ ದೆನ್ ಮತ್ತು ವುಡ್ ರ್ಯಾದರ್ ಪದಗಳ ಅರ್ಥ ಮತ್ತು ಬಳಕೆ. ರ್ಯಾದರ್ ದೆನ್ ಮತ್ತು ವುಡ್ ರ್ಯಾದರ್. ರ್ಯಾದರ್ ಅಂದರೆ ಬದಲಾಗಿ, ಸ್ವಲ್ಪ. ಒಂದು ವಿಷಯಕ್ಕೆ ಹೋಲಿಸಿದರೆ ಮತ್ತೊಂದನ್ನು ಆರಿಸುವಾಗ ಅಥವಾ ತೀವ್ರತೆಯನ್ನು ಹೇಳುವಾಗ ಬಳಕೆಯಾಗುತ್ತದೆ. ಹೇಗೆ? ಉದಾಹರಣೆಗಳಲ್ಲಿ ನೋಡೋಣ. ಇಟ್ ಈಸ್ ರ್ಯಾದರ್ ಕೋಲ್ಡ್ ಟುಡೇ. ಇಂದು ಸ್ವಲ್ಪ ಚಳಿ ಆಗಿದೆ. ನೋ, ಐ ಆಮ್ ರ್ಯಾದರ್ ಬ್ಯುಸಿ ರೈಟ್ ನೌ. ಇಲ್ಲ, ನಾನು ಈಗ ಕೊಂಚ ಬ್ಯುಸಿ ಇದ್ದೇನೆ. ಈಗ ರ್ಯಾದರ್ಗೆ ಹೋಲುವ ಪದಗಳು ಅಂದರೆ ಅದೇ ಥರ ಅರ್ಥ ಕೊಡುವ ಬೇರೆ ಶಬ್ದಗಳನ್ನು ಸಹ ನಾವು ಬಳಸಬಹುದು. ಮೊದಲನೇದಾಗಿ ಇನ್ಸ್ಟೆಡ್ ಅಂದರೆ ಬದಲಾಗಿ. ಯಾವುದಾದರೂ ಒಂದರ ಸ್ಥಾನದಲ್ಲಿ ಮತ್ತೊಂದನ್ನು ಬಳಸುವಾಗ, ಉದಾಹರಣೆಗೆ ಡೋಂಟ್ ಡ್ರಿಂಕ್ ಕಾಫಿ, ಹ್ಯಾವ್ ಜ್ಯೂಸ್ ಇನ್ಸ್ಟೆಡ್. ಕಾಫಿ ಕುಡಿಯಬೇಡ, ಅದರ ಬದಲಾಗಿ ಜ್ಯೂಸ್ ಕುಡಿ. ಎರಡನೇ ಅರ್ಥ ಸಮ್ ವಾಟ್ ಫೇರ್ಲಿ, ಸ್ವಲ್ಪ, ಕೊಂಚ, ತೀವ್ರತೆಯನ್ನು ಹೇಳಲು. ದ ಮೂವಿ ವಾಸ್ ಸಮ್ ವಾಟ್ ಬೋರಿಂಗ್. ಸಿನಿಮಾ ಸ್ವಲ್ಪ ಬೋರ್ ಆಗಿತ್ತು. ಈಗ ರ್ಯಾದರ್ ದೆನ್ ಇದಕ್ಕಿಂತ, ಇದರ ಬದಲು. ಒಂದು ಆಯ್ಕೆಯನ್ನು ಬಿಟ್ಟು ಮತ್ತೊಂದನ್ನು ಇಷ್ಟಪಡುವಾಗ ಇದರ ಬದಲು ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಉದಾಹರಣೆಗೆ ಐ ಪ್ರಿಫರ್ ಟೀ ರ್ಯಾದರ್ ದೆನ್ ಕಾಫಿ. ನಾನು ಕಾಫಿಗಿಂತ ಚಹಾವನ್ನು ಇಷ್ಟಪಡುತ್ತೇನೆ. ಚೂಸ್ ಅ ಬುಕ್ ರ್ಯಾದರ್ ದೆನ್ ವಾಚಿಂಗ್ ಟಿ ವಿ ನೋಡುವುದರ ಬದಲು ಒಂದು ಪುಸ್ತಕವನ್ನು ಆಯ್ಕೆ ಮಾಡು. ರ್ಯಾದರ್ ದೆನ್ನಿಗೆ ಹೋಲುವ ಪದಗಳು ಎರಡಿವೆ, ಇನ್ಸ್ಟೆಡ್ ಆಫ್ ಮತ್ತು ಕಂಪೇರ್ಡ್ ಟು. ಮೊದಲನೇದಾಗಿ ಇನ್ಸ್ಟೆಡ್ ಆಫ್, ಬದಲಿಗೆ, ಇದರ ಬದಲು. ಅತ್ಯಂತ ಹತ್ತಿರದ ಪದ ಇದು, ಇನ್ಸ್ಟೆಡ್ ಆಫ್. ಐ ಚೋಸ್ ಟೀ ಇನ್ಸ್ಟೆಡ್ ಆಫ್ ಕಾಫಿ. ನಾನು ಕಾಫಿಯ ಬದಲಿಗೆ ಚಹಾವನ್ನು ಆರಿಸಿಕೊಂಡೆ. ಎರಡನೇ ಅರ್ಥ ಇನ್ ಪ್ಲೇಸ್ ಆಫ್, ಇದರ ಸ್ಥಾನದಲ್ಲಿ, ಒಂದರ ಬದಲಿಗೆ ಮತ್ತೊಂದು. ಯೂಸ್ ಆಯಿಲ್ ಇನ್ ಪ್ಲೇಸ್ ಆಫ್ ಬಟರ್. ಬೆಣ್ಣೆಯ ಸ್ಥಾನದಲ್ಲಿ ಎಣ್ಣೆ ಬಳಸಿ. ಈಗ ವುಡ್ ರ್ಯಾದರ್, ಇಷ್ಟಪಡುತ್ತೇನೆ, ವುಡ್ ರ್ಯಾದರ್. ಪ್ರಸ್ತುತ ಸಂದರ್ಭದಲ್ಲಿ ಎರಡು ಆಯ್ಕೆಗಳಿರುವಾಗ ನಾನು ಇದನ್ನು ಮಾಡಲು ಇಷ್ಟಪಡುತ್ತೇನೆ, ಬಯಸುತ್ತೇನೆ ಎಂದು ಹೇಳಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಐ ವುಡ್ ರ್ಯಾದರ್ ಸ್ಟೇ ಆಟ್ ಹೋಮ್ ಟು ನೈಟ್. ನಾನು ಇಂದು ರಾತ್ರಿ ಮನೆಯಲ್ಲೇ ಉಳಿಯಲು ಇಷ್ಟಪಡುತ್ತೇನೆ. ಶಿ ವುಡ್ ರ್ಯಾದರ್ ವಾಕ್ ದೆನ್ ಟೇಕ್ ಅ ಬಸ್. ಅವಳು ಬಸ್ ಹತ್ತುವುದಕ್ಕಿಂತ ನಡೆಯಲು ಇಷ್ಟಪಡುತ್ತಾಳೆ. ವುಡ್ ರ್ಯಾದರ್ಗೆ ಹೋಲುವ ಪದಗಳು ವುಡ್ ಪ್ರಿಫರ್, ಹೆಚ್ಚು ಇಷ್ಟಪಡುತ್ತೇನೆ. ಇದು ವುಡ್ ರ್ಯಾದರ್ಗೆ ಸಮಾನವಾದ ಅರ್ಥ ನೀಡುತ್ತದೆ, ಆದರೆ ಇದರ ನಂತರ ಟು ಬಳಸಬೇಕು. ಉದಾಹರಣೆಗೆ ಐ ವುಡ್ ಪ್ರಿಫರ್ ಟು ಸ್ಟೇ ಆಟ್ ಹೋಮ್. ನಾನು ಮನೆಯಲ್ಲಿ ಇರಲು ಹೆಚ್ಚು ಇಷ್ಟಪಡುತ್ತೇನೆ. ಈಗ ಪ್ರಿಫರ್ ಅಂದರೆ ಆದ್ಯತೆ ನೀಡುವುದು, ಸಾಮಾನ್ಯವಾಗಿ ದಿನನಿತ್ಯದ ಇಷ್ಟಗಳನ್ನು ಹೇಳಲು. ಐ ಪ್ರಿಫರ್ ವಾಕಿಂಗ್ ಟು ಡ್ರೈವಿಂಗ್. ನಾನು ಡ್ರೈವಿಂಗ್ ಮಾಡುವುದಕ್ಕಿಂತ ನಡೆಯುವುದನ್ನು ಇಷ್ಟಪಡುತ್ತೇನೆ. ನಿಮಗೆ ಇದೇ ಥರ ಬೇರೆ ನಿಮಗೆ ಕನ್ಫ್ಯೂಷನ್ ಇರುವ ಶಬ್ದಗಳ ಅರ್ಥವನ್ನು ಕಲಿಯಲು ಇದ್ದರೆ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಮತ್ತು ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಎಲ್ಲಿ ನೋಡ್ತೀರಿ ನೀವು, ಫೇಸ್ಬುಕ್ ನೋಡ್ತಿರೋ, ಯೂಟ್ಯೂಬ್ ನೋಡ್ತಿರೋ ಅಥವಾ ಇನ್ಸ್ಟಾದಲ್ಲಿ ನೋಡ್ತಿರೋ, ಎಲ್ಲಿ ನೋಡ್ತಿರೋ ಅಲ್ಲಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.